5 ಮಸ್ಟ್ ವಾಚ್ ಕನ್ನಡ ಡಬ್ಡ್ ಇಂಡಿಯನ್ ವೆಬ್ ಸೀರೀಸ್ ಪಾರ್ಟ್ 2. ಪಾರ್ಟ್ 1 ಇನ್ನೂ ಯಾರೆಲ್ಲ ನೋಡಿಲ್ಲ ಐ ಕಾರ್ಡಲ್ಲಿ ಹಾಕಿರ್ತೀನಿ ನೋಡಿ. ಅದರಲ್ಲಿರೋ ಸೀರೀಸ್ ನೋಡಿ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಸೇಮ್ ಅದೇ ಥರ ಸೀರೀಸ್ಗಳನ್ನ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ನಾನು ಹೇಳೋವಂಥ ಯಾವ ಸೀರೀಸ್ಗಳು ನಿಮಗೆ ಡಿಸಪಾಯಿಂಟ್ ಅಂತೂ ಮಾಡಲ್ಲ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಂಬರ್ 1 ದಹಾನ್ ರಾಕನ್ಕ ರಹಸ್ಯ. 2022ರಲ್ಲಿ ರಿಲೀಸ್ ಆಗಿರೋ ಈ ಸೀರೀಸಲ್ಲಿ ಒಂದು ಸೀಸನ್ ಇದೆ. ಟೋಟಲ್ ಆಗಿ 9 ಎಪಿಸೋಡ್ಸ್ ಇದಾವೆ. ಪ್ರತಿ ಎಪಿಸೋಡ್ಗಳು 40 ರಿಂದ 50 ನಿಮಿಷ ಇರುತ್ತೆ. ಹಾರರ್ ಅಂಡ್ ಥ್ರಿಲ್ಲರ್ ಜಾನರಲ್ಲಿರೋ ಈ ಸೀರೀಸ್ ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಇನ್ನು ಈ ಸೀರೀಸ್ನ ಪ್ಲಾಟ್ ಏನಂದ್ರೆ, ಶಿಲಾಸ್ಪುರ ಅನ್ನೋ ಒಂದು ಮಿಸ್ಟೀರಿಯಸ್ ಪ್ಲೇಸಲ್ಲಿ ಒಂದು ಕೇವ್ ಇರುತ್ತೆ. ಅಲ್ಲಿ ರಾಕ ಅನ್ನೋ ಇವಿಲ್ ಇದೆ ಅಂತ ಅಲ್ಲಿರೋ ಜನಗಳು ನಂಬ್ತಿರ್ತಾರೆ. ಅಂಡ್ ಅದಕ್ಕೇನಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ಎಲ್ಲರನ್ನೂ ಸಾಯಿಸ್ಬಿಡುತ್ತೆ ಅನ್ನೋದು ಜನಗಳ ನಂಬಿಕೆ. ಸೊ ಈ ತರ ಇದ್ದಾಗ ಆ ಊರಿಗೆ ಆ ಕೇವ್ನ ಮೈನಿಂಗ್ ಮಾಡಿ ಆ ವಿಲೇಜ್ ಡೆವಲಪ್ ಮಾಡಬೇಕು ಅಂತ IAS ಆಫೀಸರ್ ಅವನಿ ಎಂಟ್ರಿ ಕೊಡ್ತಾಳೆ. ಅದಾದ್ಮೇಲೆ ಆ ಊರಲ್ಲಿ ಏನ್ ನಡೆಯುತ್ತೆ, ಎಂತ ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಗ್ತವೆ, ರಾಕನ್ ಡಿಸ್ಟರ್ಬ್ ಆಗಿ ಏನೆಲ್ಲ ತೊಂದರೆಗಳು ಎದುರಾಗ್ತವೆ ಅನ್ನೋದನ್ನ ಈ ಸೀರೀಸ್ ಅಲ್ಲಿ ನೋಡ್ತೀರಾ. ಅಂಡ್ ಇಲ್ಲಿರೋ ಮೂಡ್ ನಂಬಿಕೆಗಳು, ರಿಚುವಲ್ಸ್, ರಾಕನ್ನ ಎಸ್ಟಾಬ್ಲಿಷ್ ಮಾಡಿರೋ ರೀತಿ ಸಖತ್ತಾಗಿತ್ತು. ಇನ್ಫ್ಯಾಕ್ಟ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಕೂಡ ಒನ್ ಆಫ್ ದ ಮೇಜರ್ ಪಾಸಿಟಿವ್ ಈ ಸೀರೀಸ್ಗೆ. ಬಟ್ ಕೆಲವೊಂದು ಕಡೆ ಅನ್ವಾಂಟೆಡ್ ಸೀನ್ಸ್ ಇರುತ್ತೆ, ಬಟ್ ಅದು ಮ್ಯಾನೇಜಬಲ್ ಮಾಡಬಹುದು, ಜಾಸ್ತಿ ಇರಲ್ಲ. ಈ ಸೀರೀಸ್ ನಿಮಗೆ ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಅಂಡ್ ಈ ಸೀರೀಸ್ಗೆ IMDb ರೇಟಿಂಗ್ ಬಂದು 10ಗೆ 7.1 ಇದೆ. ಈ ಮಿಸ್ಟರಿ, ಥ್ರಿಲ್ಲರ್, ಸಸ್ಪೆನ್ಸ್ ಇಷ್ಟಪಡೋರಾಗಿದ್ರೆ ಈ ಸೀರೀಸ್ನ ಮಿಸ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ನಂಬರ್ 2 ಇರುದುರುವಂ. 2019ರಲ್ಲಿ ರಿಲೀಸ್ ಆಗಿರೋ ಈ ಸೀರೀಸಲ್ಲಿ 2 ಸೀಸನ್ಸ್ ಇದಾವೆ. ಒಂದು ಸೀಸನ್ ಅಲ್ಲಿ 9 ಎಪಿಸೋಡ್ ಅಂಡ್ ಎರಡನೇ ಸೀಸನ್ ಅಲ್ಲಿ 10 ಎಪಿಸೋಡ್ಸ್ ಇದಾವೆ. ಪ್ರತಿ ಎಪಿಸೋಡ್ಗಳು ಅರೌಂಡ್ 30 ಮಿನಿಟ್ಸ್ ಇರುತ್ತೆ. ಥ್ರಿಲ್ಲರ್, ಇನ್ವೆಸ್ಟಿಗೇಷನ್, ರೈಟಿಂಗ್ ಈ ಸೀರೀಸ್ನ ಹೈಲೈಟ್. ಆನ್ ಪಾಯಿಂಟ್ ಇರುತ್ತೆ. ಎಲ್ಲೂ ಅನ್ವಾಂಟೆಡ್ ಸೀನ್ಸ್ಗಳು ಇರಲ್ಲ. ಫುಲ್ ಆನ್ ಎಂಗೇಜಿಂಗ್ ಆಗಿರುತ್ತೆ ಅಂಡ್ ತುಂಬಾ ಗ್ರಿಪ್ಪಿಂಗ್ ಸ್ಕ್ರೀನ್ ಪ್ಲೇ ಇರೋದ್ರಿಂದ ಎಲ್ಲೂ ಬೋರ್ ಅನ್ನೋದೇ ಆಗಲ್ಲ. ಒಂದಾದ್ಮೇಲೆ ಒಂದು ಎಪಿಸೋಡ್ಗಳನ್ನ ನೋಡ್ತಾನೆ ಇರ್ತೀರ. ಇನ್ನ ಈ ಸೀರೀಸ್ನ ಪ್ಲಾಟ್ ಏನಂದ್ರೆ, ವಿಕ್ಟರ್ ಅನ್ನೋ ಒಬ್ಬ ಪೊಲೀಸ್ ಆಫೀಸರ್, ಅವನಿಗೆ ಒಬ್ಳು ವೈಫ್ ಅಂಡ್ ಒಬ್ಳು ಮಗಳಿರ್ತಾಳೆ. ಅಂಡ್ ಅವನ ವೈಫ್ ತುಂಬಾ ದಿನದಿಂದ ಮಿಸ್ ಆಗಿರ್ತಾಳೆ. ವಿಕ್ಟರೇ ಅವಳನ್ನ ಸಾಯಿಸಿ ಮಿಸ್ ಆಗಿದ್ದಾಳೆ ಅಂತ ನಾಟಕ ಆಡ್ತಿದ್ದಾನೆ ಅಂತ ಅವ್ರ ಡಿಪಾರ್ಟ್ಮೆಂಟೇ ಅನ್ಕೊಂಡಿರ್ತಾರೆ. ಹೀಗಿದ್ದಾಗ ಸಿಟಿಲಿ ಒಬ್ಬ ಒಂದು ಪ್ಯಾಟ್ರನ್ನ ಇಟ್ಕೊಂಡು ಎವರಿ ಬಾಡಿಲಿರೋ 5 ಸೆನ್ಸ್ ಆಫ್ ಆರ್ಗನ್ಸ್ ಅಲ್ಲಿ ಒಂದೊಂದು ಪಾರ್ಟ್ನ ಕಟ್ ಮಾಡಿ ಸಾಯಿಸ್ತಿರ್ತಾನೆ. ಸೊ ವಿಕ್ಟರ್ ಆಲ್ರೆಡಿ ಒಂದು ಟೆನ್ಷನ್ ಅಲ್ಲಿ ಇದ್ದಾಗ ಈ ಕೇಸ್ನ ಹೆಂಗೆ ಸಾಲ್ವ್ ಮಾಡ್ತಾನೆ ಅಂಡ್ ಕಿಲ್ಲರ್ ಮೋಟಿವ್ ಏನು ಅನ್ನೋದನ್ನ ನೀವು ಸೀರೀಸ್ ನೋಡೇ ತಿಳ್ಕೊಬೇಕು. ಈ ಸೈಕೋ ಕಿಲ್ಲರ್, ಇನ್ವೆಸ್ಟಿಗೇಷನ್ ಪ್ರೊಸೆಸ್, ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇವೆಲ್ಲ ಇಷ್ಟಪಡೋರ್ಗಂತೂ ಈ ಸೀರೀಸ್ 100% ಸ್ಯಾಟಿಸ್ಫ್ಯಾಕ್ಷನ್ನ ಕೊಡುತ್ತೆ. ಸೊ ಇನ್ನು ಈ ಸೀರೀಸ್ ನಿಮಗೆ ಸೋನಿ ಲಿವ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಅಂಡ್ ಈ ಸೀರೀಸ್ಗೆ IMDb ರೇಟಿಂಗ್ ಬಂದು 7.8 ಇದೆ. ನೆಕ್ಸ್ಟ್ ನಂಬರ್ 3 ಡೆಲ್ಲಿ ಕ್ರೈಮ್. 2019ರಲ್ಲಿ ರಿಲೀಸ್ ಆಗಿರೋ ಈ ಸೀರೀಸಲ್ಲಿ ಟೋಟಲ್ 2 ಸೀಸನ್ಸ್ ಇದಾವೆ. ಮೊದಲನೇ ಸೀಸನ್ ಅಲ್ಲಿ 7 ಎಪಿಸೋಡ್ಸ್ ಅಂಡ್ ಸೆಕೆಂಡ್ ಸೀಸನ್ ಅಲ್ಲಿ 5 ಎಪಿಸೋಡ್ಸ್ ಇದಾವೆ. ಪ್ರತಿ ಎಪಿಸೋಡ್ಗಳು 50 ರಿಂದ 60 ನಿಮಿಷ ಇರುತ್ತೆ. ಇನ್ನು ಇದರಲ್ಲಿ ಫಸ್ಟ್ ಸೀಸನ್ ಅಲ್ಲೇ ಒಂದು ಇನ್ವೆಸ್ಟಿಗೇಷನ್ ಸ್ಟೋರಿ ಅಂಡ್ ಸೆಕೆಂಡ್ ಸೀಸನ್ ಅಲ್ಲೇ ಬೇರೆ ಇನ್ವೆಸ್ಟಿಗೇಷನ್ ಸ್ಟೋರಿ ಇರುತ್ತೆ. ಎರಡು ಬೇರೆ ಬೇರೆ ಕತೆ. ಸೊ ಈ ಸೀಸನ್ 1 ಪ್ಲಾಟ್ ಏನಂದ್ರೆ, 2012ರಲ್ಲಿ ಒಂದು ಬಸ್ ಒಳಗಡೆ ಗ್ಯಾಂಗ್ ರೇಪ್ ಮಾಡಿ ಬ್ರೂಟಲ್ ಕ್ರೈಮ್ ಮಾಡಿರ್ತಾರೆ. ಅಂಡ್ ಅವ್ರನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿರೋ DCP ವರ್ತಿಕಾ ಅಂಡ್ ಟೀಮ್ ಯಾವ ತರ ಇನ್ವೆಸ್ಟಿಗೇಷನ್ ಮಾಡಿ ಹಿಡಿತಾರೆ ಅನ್ನೋದೇ ಒಂದೇನ್ ಸ್ಟೋರಿ. ಅಂಡ್ ಸೀಸನ್ 2 ಪ್ಲಾಟ್ ಏನಂದ್ರೆ, ಇದರಲ್ಲಿ ರಿಯಲ್ ಇವೆಂಟ್ಸ್ ನ ತಗೊಂಡು ಸ್ಟೋರಿ ಬಿಲ್ಡ್ ಮಾಡಿದ್ದಾರೆ. 2012ರಲ್ಲಿ ಸೀಸನ್ 1 ಅಲ್ಲಿದ್ದ ಕೇಸ್ ಕ್ಲಿಯರ್ ಆಗಿ 1 ವರ್ಷ ಆಗಿರುತ್ತೆ. ಅಂದ್ರೆ 2013ನಲ್ಲಿ ನಡೆಯುವಂತ ಕತೆ. ಮನೇಲಿ ಒಬ್ಬಂಟಿಯಾಗಿ ವಯಸ್ಸಾಗಿರೋ ಅಜ್ಜಿ ಇರೋ ಟೈಮ್ ನೋಡ್ಕೊಂಡು ಒಂದು ಗ್ಯಾಂಗ್ ಪ್ರೀ ಪ್ಲಾನ್ ಮಾಡ್ಕೊಂಡು ರಾಬರಿ ಅಂಡ್ ಮರ್ಡರ್ನ ಮಾಡ್ತಿರ್ತಾರೆ. ಸೊ ಇವಾಗ DCP ವರ್ತಿಕಾ ಅವಳ ಟೀಮ್ ಸೇರಿ ಈ ಕ್ರೈಮ್ನ ಹೆಂಗೆ ಸಾಲ್ವ್ ಮಾಡ್ತಾರೆ ಅನ್ನೋದೇ ಈ ಸೀಸನ್ 2ನ ಒಂದ್ಲೈನ್ ಸ್ಟೋರಿ. ಇನ್ನು ಈ ಸೀರೀಸ್ ಅಲ್ಲಿ ಹೈಲೈಟ್ ಏನಂದ್ರೆ, ಸ್ಟ್ರಾಂಗ್ ಪರ್ಫಾರ್ಮೆನ್ಸ್, ನರೇಟಿವ್ ಸ್ಟ್ರಕ್ಚರ್, ಇನ್ವೆಸ್ಟಿಗೇಷನಲ್ ಪ್ರೊಸೆಸ್, ಎಮೋಷನಲ್ ಡೆಪ್ತ್ ಅಂಡ್ ಪ್ರತಿ ಎಪಿಸೋಡಲ್ಲೂ ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್, ಸಸ್ಪೆನ್ಸ್ನ ಜೊತೆಗೆ ಕ್ಲೂನ ಇಟ್ಕೊಂಡು ಕ್ರಿಮಿನಲ್ಸ್ನ ಇಟ್ಕೊಳ್ಳೋ ರೀತಿ ಫುಲ್ ಎಂಗೇಜಿಂಗ್ ಆಗಿರುತ್ತೆ. ಅಂಡ್ ಈ ಸೀರೀಸ್ ಅಲ್ಲಿ ತೋರಿಸೋ ಡೀಟೇಲಿಂಗ್ಸ್, ಅದನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಎಷ್ಟು ಡೀಪ್ ಆಗಿ ತೋರಿಸಿದ್ದಾರೆ ಅಂದ್ರೆ ಇಂಪ್ರೆಸಿವ್ ಆಗ್ತೀರಾ ನೋಡ್ಬೇಕಾದ್ರೆ. ಸೊ ಈ ಸೀರೀಸ್ಗೆ IMDb ರೇಟಿಂಗ್ ಬಂದು 10ಗೆ 8.5 ಇದೆ. ಅಂಡ್ ಈ ಸೀರೀಸ್ ನಿಮಗೆ ನೆಟ್ಫ್ಲಿಕ್ಸ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ನೆಕ್ಸ್ಟ್ ನಂಬರ್ 4 ಕಾಕಿ ದ ಬಿಹಾರ್ ಚಾಪ್ಟರ್. 2022ಅಲ್ಲಿ ರಿಲೀಸ್ ಆಗಿರೋ ಈ ಸೀರೀಸ್ ಅಲ್ಲಿ ಒಂದು ಸೀಸನ್ ಇದೆ. ಟೋಟಲ್ 7 ಎಪಿಸೋಡ್ಸ್ ಇದಾವೆ. ಪ್ರತಿ ಎಪಿಸೋಡ್ಗಳು 40 to 45 ಮಿನಿಟ್ಸ್ ಇರುತ್ತೆ. IPS ಅಮಿತ್ ಲೋಧಾ ಅವರು ಫೇಸ್ ಮಾಡಿರೋ ಟ್ರೂ ಇವೆಂಟ್ಸ್ ನ ಬರ್ದಿರೋ ಒಂದು ಬಿಹಾರ್ ಡೈರೀಸ್ ಬುಕ್ ನ ಬೇಸ್ ಮಾಡ್ಕೊಂಡು ತೆಗೆದಿದ್ದಾರೆ. ಅಂಡ್ ಈ ಸೀರೀಸ್ ನ ಪ್ಲಾಟ್ ಏನಂದ್ರೆ, IPS ಅಮಿತ್ ಅಂಡ್ ನಟೋರಿಯಸ್ ಕ್ರಿಮಿನಲ್ ಚಂದನ್ ಇಬ್ರು ಜರ್ನಿ ಯಾವ ರೀತಿ ಸ್ಟಾರ್ಟ್ ಆಯ್ತು ಅಂಡ್ ಚಂದನ್ ಇಂದ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬಂದಿರುತ್ತೆ. ಸೊ ಇವಾಗ ಅಮಿತ್ ಚಂದನ್ನ ಹೇಗೆ ಹಿಡಿತಾನೆ, ಅಮಿತ್ಗೂ ಚಂದನ್ಗೂ ಏನ್ ಸಂಬಂಧ ಅನ್ನೋದನ್ನ ನೀವು ಸೀರೀಸ್ ನೋಡೇ ತಿಳ್ಕೋಬೇಕು. 2000 to 2006 ಟೈಮಲ್ಲಿ ಪವರ್, ಪಾಲಿಟಿಕ್ಸ್, ಕರಪ್ಷನ್ ಇವೆಲ್ಲ ಅವಾಗ ಯಾವ ರೀತಿ ಪ್ರೊಸೆಸ್ ಆಗ್ತಿತ್ತು ಅನ್ನೋದನ್ನ ಎಕ್ಸಲೆಂಟ್ ಆಗಿ ತೋರಿಸಿದ್ದಾರೆ. ಅಂಡ್ ಈ ಸೀರೀಸ್ ಅಲ್ಲಿ ಪ್ರೊಸೀಡಿಂಗ್ಸ್ ತುಂಬಾ ರಿಯಲಿಸ್ಟಿಕ್ ಆಗಿ ತೋರಿಸಿರೋದ್ರಿಂದ ಬೇಗ ಕನೆಕ್ಟ್ ಆಗ್ತೀವಿ. ಆಗಿನ ಟೈಮಲ್ಲಿ ಈ ಅಡ್ವಾನ್ಸ್ ಟೆಕ್ನಾಲಜಿ ಇನ್ನೂ ಬಂದಿರಲಿಲ್ಲ. ಸೊ ಆ ಟೈಮಲ್ಲಿ ಕ್ರಿಮಿನಲ್ನ ಹಿಡಿಯೋಕೆ ಅವ್ರು ಬಳಸೋ ಐಡಿಯಾಗಳನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇದ್ರ ಜೊತೆಗೆ ಬೋರ್ ಫೀಲ್ ಬರ್ದೇ ಇರೋ ತರ ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ ಜೊತೆಗೆ ಇಡೀ ಸೀರೀಸ್ ಎಂಟರ್ಟೈನ್ ಮಾಡುತ್ತೆ.
ಸೊ ಈ ಸೀರೀಸ್ಗೆ IMDb ರೇಟಿಂಗ್ ಬಂದು 10ಗೆ 8.2 ಇದೆ ಆ್ಯಂಡ್ ಈ ಸೀರೀಸ್ ನಿಮಗೆ ನೆಟ್ಫ್ಲಿಕ್ಸ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ನೆಕ್ಸ್ಟ್ ನಂಬರ್ 5 ಆರ್ಯ. 2022ನಲ್ಲಿ ರಿಲೀಸ್ ಆಗಿರೋ ಈ ಸೀರೀಸಲ್ಲಿ ಟೋಟಲ್ 3 ಸೀಸನ್ಸ್ ಇದಾವೆ. ಮೊದಲನೇ ಸೀಸನಲ್ಲಿ 9 ಎಪಿಸೋಡ್ಸ್, ಎರಡನೇ ಸೀಸನ್ ಹಾಗೂ ಮೂರನೇ ಸೀಸನಲ್ಲಿ 8 ಎಪಿಸೋಡ್ಸ್ ಇದಾವೆ. ಸೊ ಟೋಟಲ್ ಆಗಿ 25 ಎಪಿಸೋಡ್ಸ್ ಇದಾವೆ ಆ್ಯಂಡ್ ಪ್ರತಿ ಎಪಿಸೋಡ್ಗಳು 50ರಿಂದ 60 ನಿಮಿಷ ಇರುತ್ತೆ. ಇನ್ನು ಈ ಸೀರೀಸ್ನ ಪ್ಲಾಟ್ ಏನಂದ್ರೆ, ಇಲ್ಲಿಗಲ್ ಡ್ರಗ್ ಮಾರ್ಕೆಟಿಂಗ್ ಮಾಡೋ ಕಂಪನಿಗೆ ಆರ್ಯ MD ಆಗಿರ್ತಾಳೆ. ಒಂದಿನ ಅವಳ ಹಸ್ಬೆಂಡ್ನ ಕೊಲೆ ಮಾಡ್ಬಿಡ್ತಾರೆ. ಸೊ ಅವನ್ನ ಯಾರು ಕೊಲೆ ಮಾಡಿದ್ದು, ಯಾತಕ್ಕೋಸ್ಕರ ಮಾಡಿದ್ರು ಆ್ಯಂಡ್ ಆರ್ಯ ನೆಕ್ಸ್ಟ್ ಏನೇನು ಮಾಡ್ತಾಳೆ, ಅಂಡರ್ ವರ್ಲ್ಡ್ಗೆ ಅವಳು ಕಾಲಿಟ್ಟಿದ್ದು ಹೇಗೆ ಆ್ಯಂಡ್ ಆರ್ಯ ಅವಳ ಹಸ್ಬೆಂಡ್ನ ಕೊಲೆ ಮಾಡಿದ್ದು ಯಾರು ಅಂತ ಕಂಡಿಡಿತಾಳ ಇಲ್ವಾ ಅನ್ನೋದನ್ನ ನೀವು ಸೀರೀಸ್ ನೋಡೇ ತಿಳ್ಕೊಬೇಕು. ಇನ್ನು ಈ ಸೀರೀಸ್ನ ಹೈಲೈಟ್ ಏನಂದ್ರೆ, ಸುಷ್ಮಿತಾ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲಲ್ಲಿದೆ. ಅಂಡರ್ ವರ್ಲ್ಡಲ್ಲಿ ಒಬ್ಳು ವುಮೆನ್ ರೋಲ್ ಮಾಡೋದನ್ನ ಈ ಸೀರೀಸಲ್ಲಿ ನೋಡ್ಬೋದು. ಜೊತೆಗೆ ಕಂಪೆಲಿಂಗ್ ಸ್ಟೋರಿ ಲೈನ್, ಸ್ಟ್ರಾಂಗ್ ಸಪೋರ್ಟಿಂಗ್ ಕ್ಯಾಸ್ಟ್ ಇದಾವೆ. ಸ್ಟಾರ್ಟಿಂಗ್ ಸ್ಟೋರಿ ಬಿಲ್ಡ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಆರ್ಯ ಹಸ್ಬೆಂಡ್ ಕೊಲೆ ಆದ್ಮೇಲೆ ಬರೋ ಎಪಿಸೋಡ್ಗಳು ಕ್ರೈಮ್ ಅಂಡ್ ಫ್ಯಾಮಿಲಿ ಡೈನಾಮಿಕ್ಸ್ ಇಂದ ತುಂಬಿರುತ್ತೆ. ಇನ್ನು ಇಂಟೆನ್ಸ್ ಅಂಡ್ ಗ್ರಿಪ್ಪಿಂಗ್ ಸ್ಕ್ರೀನ್ ಪ್ಲೇ ಇರುತ್ತೆ. ಜೊತೆಗೆ ಥೀಮ್ ಆಫ್ ಎಂಪವರ್ಮೆಂಟ್, ಸರ್ವೈವಲ್, ಟ್ವಿಸ್ಟ್ಗಳು ಇವೆಲ್ಲ ನಿಮ್ಮನ್ನ ಎಂಗೇಜಿಂಗ್ ಆಗಿ ಇಟ್ಕೊಳ್ಳುತ್ತೆ. ಸೊ ಈ ಸೀರೀಸ್ಗೆ IMDb ರೇಟಿಂಗ್ ಬಂದು 7.7 ಇದೆ ಆ್ಯಂಡ್ ಈ ಸೀರೀಸ್ ನಿಮಗೆ ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿದ್ದ ಮಸ್ಟ್ ವಾಚ್ ಕನ್ನಡ ಡಬ್ಡ್ ಇಂಡಿಯನ್ ವೆಬ್ ಸೀರೀಸ್ ಆ್ಯಂಡ್ ಈ ಸೀರೀಸ್ಗಳನ್ನ ಫ್ರೆಂಡ್ಸ್ ಅಥವಾ ಒಬ್ಬರೇ ನೋಡಿದ್ರೆ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಜೊತೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಒಬ್ಬರೇ ನೋಡೋದು ಇನ್ನೂ ಒಳ್ಳೇದು, ಯಾಕಂದ್ರೆ ಸ್ಟೋರಿಗೆ ಬೇಗನೆ ಕನೆಕ್ಟ್ ಆಗ್ತೀರಾ. ಇನ್ನು ನಿಮಗೆ ಯಾವುದಾದ್ರೂ ಸೀರೀಸ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಇದೇ ಥರ ಬೇರೆ ಬೇರೆ ಸೀರೀಸ್ಗಳನ್ನ ಪಾರ್ಟ್ 3 ವಿಡಿಯೋ ಮಾಡಿ ಹೇಳ್ತೀನಿ. ಸೊ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.